ಪ್ರಸಾದ ಕೊಟ್ಟಿದ್ದಾರೆ ನೋಡು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಮತ್ತೆ ಅವರೆಕಾಯಿನೂ ಕೊಟ್ಟು ಕಳ್ಸಿದ್ದಾರೆ. ತುಂಬಾನೇ ಅಲ್ಲಿ ಎಲ್ಲ ನನ್ಗೆ ಕೊಡ್ತಾರೆ ಯಾವಾಗ್ಲೂ ಅಷ್ಟೇ. ಊರಿಂದ ನಂಗೆ ಎಲ್ಲ ಕೂಡ ಬರುತ್ತೆ. ಬೆಳಗಿನ ತಿಂಡಿಗೆ ಸಬ್ಬಕ್ಕಿ ಮಸಾಲೆ ರೊಟ್ಟಿ ಮತ್ತು ಹೀರೆಕಾಯಿ ಬ್ರೋಕ್ಲಿ ಎಲ್ಲ ಗ್ರೇವಿ ಮಾಡಿದ್ದೀನಿ. ನೋಡಿ ಟೇಸ್ಟ್ ಹೇಗಿದೆ ಅಂತ. ತುಪ್ಪ ಕೂಡ ಇದೆ ಅದ್ರ ಜೊತೆ, ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ಅದನ್ನು ಬ್ಯಾಟಿಂಗ್ ಮಾಡ್ತೀನಿ, ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನು ಹೇಳಕ್ಕೆ ಬಂದೆ ಅಂತಂದರೆ, ಬೇಗ ಸ್ನಾನ ಆಗಿಬಿಡ್ತು ನಂದು. ಯಾಕಂದರೆ ನಮ್ಮ ರಿಲೇಷನ್ನು ಬರ್ತಾರೆ, ಅದಕ್ಕೋಸ್ಕರ ಬೇಗ ಸ್ನಾನ. ಹೂಗಳು ಸಹ ಗಾರ್ಡನಲ್ಲಿ ಎಷ್ಟೊಂದು ಬಿಟ್ಟಿದೆ ನೋಡಿ. ಒಂದು ಬುಟ್ಟಿ ತುಂಬ ಹೂವಿದೆ. ಈಗ ಅವಳೇ ಪೂಜೆ ಮಾಡ್ತಾಳೆ. ನಾನು ಬೇಗ ಸ್ನಾನ ಮಾಡಿದೆ ಪೂಜೆ ಮಾಡೋಣ ಅಂತ. ಅವಳಿಲ್ಲ ನಾನೇ ಮಾಡ್ತೀನಿ ಅಂದ್ಲಲ್ಲ, ಅದಕ್ಕೋಸ್ಕರ ನೀನೇ ಮಾಡು ಅಂತ ಹೇಳಿದೆ. ಸ್ನಾನ ಏನೋ ಮುಗೀತು. ನನ್ನ ಮಗಳು ಕೂಡ ಅಮ್ಮ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಓಕೆ ಅಪ್ಪ, ನೀನು ಪೂಜೆ ಮಾಡ್ತೀಯಾ, ಆಯಿತು ಕ್ಲೀನ್ ಮಾಡು ಅಂತ ಹೇಳಿದೆ. ಕೃಷ್ಣನ್ ನೋಡಿ ಹೆಂಗೆ ತಪ್ಕೊಂಡು ಅವಳು ಕ್ಲೀನ್ ಮಾಡ್ತಿದ್ದಾಳೆ ದೇವ್ರ ಮನೆನ ಅಂತ. ಕೃಷ್ಣ ಅಂತಂದರೆ ಪುಟ್ಟ ಪಾಪು ಥರ ನೋಡಿ ಹೆಂಗೆ ಎತ್ಕೊಂಡಿದ್ದಾಳೆ ಅಂತ. ತುಂಬಾ ಖುಷಿಯಾಗುತ್ತೆ ಹಂಗೆ ಎತ್ಕೊಂಡು ಕ್ಲೀನ್ ಮಾಡೋದು ದೇವ್ರ ಮನೇನ. ಇವಾಗ ತಿಂಡಿ ಕೂಡ ಮಾಡಬೇಕು, ಅವ್ರು ಬರ್ತಾರಲ್ವ ಅದಕ್ಕೆ. ಮೈಸೂರಲ್ಲಿ ಒಂದೇ ಮನೆ ಇಲ್ಲ, ನಮ್ಮ ಅಕ್ಕ ತಂಗಿದ್ದೆಲ್ಲ 4-5 ಮನೆ ಇದೆ. ಮತ್ತು ನಮ್ಮ ರಿಲೇಷನ್ದು ಕೂಡ ಇದೆ ಇನ್ನೂ. ಅವ್ರಿಗೆಲ್ಲ ಕೊಡ್ಲಿಕ್ಕೆ ಬರ್ತಾರೆ. ಅವರು 1 by 1 ಕೊಟ್ಕೊಂಡು ಹೋಗ್ತಾರೆ. ನಮ್ಮ ಮನೆಗೆ ಫಸ್ಟ್ ಬರ್ತೀನಿ ಅಂತ ಹೇಳಿದರು. ಈಗ ನಮ್ಮ ಮನೆಗೆ ಫಸ್ಟ್ ಬರ್ತಾರೆ. ಅವ್ರು ಯಾರೂ ಅಲ್ಲ, ನನ್ನ ಅಕ್ಕನ ಹಸ್ಬೆಂಡು. ಅವ್ರ ಮಗ ಅಯ್ಯಪ್ಪ ಮಾಲೆ ಹಾಕ್ಕೊಂಡಿದ್ದು, ಅದಕ್ಕೋಸ್ಕರ ತಗೊಂಡು ಬರ್ತಾರೆ. ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ. ಶಬರಿಮಲೆಗೆ ಹೋಗಿದ್ರಲ್ಲ, ನಾವವತ್ತು ಹೋಗಿದ್ವಲ್ಲ, ಅದೇ ಕೊಡ್ಗಿಗೆ ಹೋಗಿದ್ವಿ ಅಂತ ವಿಡಿಯೋ ಮಾಡಿದ್ನಲ್ಲ. ಅವರು ಪ್ರಸಾದ ತಂದು ಕೊಟ್ಟಿದ್ದಾರೆ ನಮ್ಗೆ. ನೋಡಲಿ ಎಷ್ಟು ಚೆನ್ನಾಗಿ ಪ್ರಸಾದ, ಇಷ್ಟೊಂದು ಪ್ರಸಾದ ಕೊಟ್ಟಿದ್ದಾರೆ. ಅಯ್ಯೋ, ಆಮೇಲೆ ಇದೊಂದು ತಟ್ಟೆ ಕೊಟ್ಟಿದ್ದಾರೆ. ಒಬ್ರು ಯಾವ ರಿಲೇಷನ್ ಅವ್ರಿಗೂ ಹೇಳಿರ್ಲಿಲ್ಲ ನಮ್ಗೆ. ನಾವ್ ಹಾಗಾದ್ರೂ ಅವ್ರಿಗೆ ಕೊಡಿ ಅಂತ ಏನ್ ಹೇಳಿಲ್ಲ ನಾನು. ಪಾಪ ಅವರು ನೋಡಿ ತಟ್ಟೆ ಕೊಟ್ಟು ಕಳ್ಸಿದ್ದಾರೆ ನನ್ಗೆ. ನಾನು ದೇವ್ರಿಗೆ ಅಂತ ಅಂದ್ಬಿಟ್ಟು ಅಷ್ಟೇ ಒಂದು ಸಿಂಪಲ್ ಅಮೌಂಟ್ ಕೊಟ್ಟಿದ್ದು. ಪಾಪ ಅವ್ರ ತಟ್ಟೆನೆ ಕೊಟ್ಬಿಟ್ಟಿದ್ದಾರೆ ನನ್ಗೆ. ಒಬ್ಬರ ಮನೇಲಿ 1 ತಟ್ಟೆ ಕೊಟ್ಟಿದ್ದಾರೆ, ಇನ್ನೊಬ್ಬರ ಮನೇಲಿ ಇನ್ನೊಂದು ತಟ್ಟೆ ಕೊಟ್ಟಿದ್ದಾರೆ. ಆಮೇಲೆ ಅಯ್ಯಪ್ಪ ಸ್ವಾಮಿ ಪ್ರಸಾದ, ನನ್ನ ಫೇವ್ರೇಟ್ ಪ್ರಸಾದ ಇದು. ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನಂಗಂತೂ ಇಷ್ಟ, ನನ್ಗೂ ತುಂಬಾ ಇಷ್ಟ ಅಯ್ಯಪ್ಪ ಸ್ವಾಮಿ ಪ್ರಸಾದ. ನನ್ಗೂ ತುಂಬಾ ಇಷ್ಟ, ತುಂಬಾನೇ ಇಷ್ಟ ನನ್ಗೆ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ. ಎಲ್ಲರಿಗೂ ಇಷ್ಟ. ಫ್ರೂಟ್ಸ್ ಕೊಟ್ಟಿದ್ದಾರೆ. ಫ್ರೂಟ್ಸು ನೋಡು. ಇದೇನಿದು? ಇದು ಅವಲಕ್ಕಿ ಪುರಿ ಅನ್ಸುತ್ತೆ. ನೋಡೋಣ ಏನಿದೆ ಇದು. ಹೌದು, ಇಷ್ಟು ಅವಲಕ್ಕಿ ಪುರಿ ಕೊಟ್ಟಿದ್ದಾರೆ. ಇದು ಒಬ್ಬರ ಮನೇಲಿ ಕೊಟ್ಟಿರೋದು, ಅವ್ರ ಮೈದಾ ಮನೇಲಿ ಕೊಟ್ಟಿರೋದು. ನೋಡು, ಇದೊಂದು ಇಲ್ಲೂ ಕೊಟ್ಟಿದ್ದಾರೆ. ಅಯ್ಯೋ, ಇಷ್ಟೊಂದು ಯಾವಾಗ ಅವಲಕ್ಕಿ ಖಾಲಿ ಮಾಡಿ ಮುಗಿಸೋದು ಯಾವಾಗ ಇಷ್ಟೊಂದು ಅವಲಕ್ಕಿನ? ಓ ಮೈ ಗಾಡ್, ನೋಡಿ ಇಲ್ಲಿ ಎಷ್ಟೊಂದಿದೆ ಅಂತ. ಅಪ್ಪ, ಅವರು ಅವಲಕ್ಕಿನ ಜಾಸ್ತಿನೇ ಕೊಟ್ಟಿದ್ದಾರೆ. ನನ್ನ ಮಗಳು ಕೂಡ ಹೇಳ್ತಿದ್ದಾಳೆ, ಅಮ್ಮ ಒಂದೇ ದಿನದಲ್ಲಿ ಮುಗಿಸ್ತೀನಿ ಅಂತ. ನೋಡಿ ಹೆಂಗ್ ರೇಗಿಸ್ತಿದ್ದಾಳೆ ಅಂತ. ಕೊಟ್ಟಿರೋದು ಪ್ರಸಾದ ಅಂತ ನಮ್ಮಮ್ಮನೇ ಕಾಣ್ತಿಲ್ಲ ಅಲ್ಲಿ. ಕೊಡಿ ನಮ್ಗೆ ಅಂತ ಹೇಳಿದ್ದೆ. ಇಷ್ಟೊಂದು ಅವಲಕ್ಕಿ ಕೊಟ್ಟಿದ್ದಾರೆ. ಮತ್ತೆ ಈ ಬಕೆಟ್ ಕೂಡ ಕೊಟ್ಟಿದ್ದಾರೆ. ಇದು ಅವರೇ ಕೊಟ್ಟಿರೋದಾ? ಈ ಬಕೆಟ್ ಅವರೇ ಕೊಟ್ಟಿರೋದು. ಬಕೆಟ್, 2 ತಟ್ಟೆ, ಮತ್ತೆ ನೋಡಿ ಇಲ್ಲಿ 2 ಫ್ರೂಟ್ಸ್, ಮತ್ತೆ ಇಷ್ಟೊಂದು ಸ್ವೀಟ್ಸ್. ಎಷ್ಟು ಕೊಟ್ಟಿದ್ದಾರೆ ಅಲ್ವಾ. ಈ ಕಾಲಕ್ಕೆ ಮುಗ್ಸಕ್ ಆಗಲ್ಲ ತಿಂದ್ಬಿಟ್ಟು. ಅದು ಎಲ್ಲಾರ್ಗು ಸ್ವಲ್ಪ ಕೊಡ್ತೀನಿ. ಇಲ್ಲಿ ಪಕ್ಕದವ್ರಿಗೆಲ್ಲ, ಇದು ಯಶೋದಮ್ಮ ಅವ್ರಿಗೆಲ್ಲ ಕೊಡ್ಬೇಕು. ಇಷ್ಟು ಗಿಫ್ಟ್ ಕೊಟ್ಟಿರೋದು. ಈ 3 ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ನನ್ಗೂ ಇಷ್ಟ ಅವಲಕ್ಕಿ ಅಂತಂದ್ರೆ, ತುಂಬಾನೇ ಇಷ್ಟ ನನ್ಗೆ. ಮತ್ತೆ ಇದು ಪ್ರಸಾದನು ಕೂಡ ಇಷ್ಟ. ಆಮೇಲೆ ಅದು ಅಯ್ಯಪ್ಪ ಸ್ವಾಮಿ ಅಲ್ಲಿ ತಗೋಬರ್ತಾರಲ್ಲ ತುಪ್ಪ, ಅದಂತೂ ಇನ್ನೂ ತುಂಬಾ ಇಷ್ಟ. ಪ್ರಸಾದ ಕೊಟ್ಟಿದ್ದಾರೆ ನೋಡು.
ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಮತ್ತೆ ಅವರೆಕಾಯಿನೂ ಕೊಟ್ಟು ಕಳ್ಸಿದ್ದಾರೆ. ತುಂಬಾನೇ ಅಲ್ಲಿ ಎಲ್ಲ ನನ್ಗೆ ಕೊಡ್ತಾರೆ ಯಾವಾಗ್ಲೂ ಅಷ್ಟೇ. ಊರಿಂದ ನಂಗೆ ಎಲ್ಲ ಕೂಡ ಬರುತ್ತೆ. ಓಕೆ. ಓಪನ್ ಮಾಡಿದೀನಿ ಪ್ರಸಾದನ. ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಹಾಕ್ತೀನಿ. ಇನ್ನೊಂದು ಸ್ಪೂನ್ ಬೇಕಾ? ಟೇಸ್ಟ್ ನೋಡಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ದೇವರ ಪ್ರಸಾದ ಅಲ್ವಾ, ಚೆನ್ನಾಗಿರುತ್ತೆ. ಸಾಕು. ಸ್ವೀಟ್ಸ್ ಸಾಕು ಸಾಕು ತಗೋ. ಓಕೆ. ಪ್ರಸಾದದ ಜೊತೆ ನೋಡಿ ಎಷ್ಟೊಂದು ಅವರೆಕಾಯಿ ಕೊಟ್ಟಿದ್ದಾರೆ. ಹಸಿ ಅವರೆಕಾಯಿ ಎಲ್ಲ ಸೊನೆ ಇದೆ, ಎಷ್ಟೊಂದು ಘಮ ಘಮ ಅಂತಿದೆ ಅಂತ ನನ್ನ ಮಗಳು ಕೂಡ ನೋಡ್ಕೊಂಡು ಬಿಡಿಸ್ತಿದ್ದಾಳೆ. ಒಂದು ಹುಳುಕು ಕಾಳಿಲ್ಲ, ಅಷ್ಟು ಫ್ರೆಶ್ ಆಗಿದೆ. ಅವರು ತುಂಬಾ ಬೆಳೀತಾರೆ. ಒಂದು 10 ಕ್ವಿಂಟಲಷ್ಟು ಅವರೆಕಾಯಿ ಬೆಳೆದು ಮಾರ್ತಾರೆ. ನಮಗೂ ಕೂಡ ಎಲ್ಲರಿಗೂ ವರ್ಷ ಕಾಳು ಮತ್ತು ಹಸಿಕಾಯಿ ಎಲ್ಲ ಕೂಡ ಕೊಡ್ತಾರೆ. ಘಮ ಘಮ ಅಂತಿದೆ ಅವರೆಕಾಯಿ ಕೂಡ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಹೀರೆಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಓಕೆ. ಮತ್ತೆ ಬ್ರಾಕ್ಲಿ ತಗೊಂಡಿದ್ದೀನಿ ನೋಡು, ಇದನ್ನು ಹಚ್ಕೊಂಡಿದ್ದೀನಿ. ಬ್ರಾಕ್ಲಿ ದಪ್ಪಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನ ಕರಿ ಮಾಡ್ತೀನಿ. ಎರಡು ಸೇರಿಸ್ಕೊಂಡು ಬ್ರಾಕ್ಲಿ ಮತ್ತೆ ಹೀರೆಕಾಯಿ ಎರಡನ್ನೂ ಸೇರಿಸ್ಕೊಂಡು ಕರಿ ಮಾಡ್ತೀನಿ. ನೋಡೋಣ ಹೇಗ್ ಮಾಡ್ತೀನಿ. ಟೇಸ್ಟ್ ಆಗಿರುತ್ತೆ ನೋಡು. ನೋಡಿ ಈ ತರ ತೆಗ್ದ್ಬಿಡ್ಬೇಕು. ಬ್ರೋಕ್ಲಿನ ಈ ತರ ತಗೋಬೇಕು, ಈ ತರ. ಓಕೆನಾ? ಓಕೆ. ಅದೇನದು ಅಲ್ಲಿ? ಅದು ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಫ್ರೈ ಚೆನ್ನಾಗಿ ಮಾಡಿಬಿಟ್ಟು ಉಪ್ಪು ಮತ್ತೆ ಸ್ವಲ್ಪ. ಸೊ ಇದು ಕರಿ ಮಾಡ್ತೀರಾ? ಕರಿನೂ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾನು ಈಗ ಕರಿ ಮಾಡ್ತಿಲ್ಲ ಇದನ್ನ. ಉಪ್ಪು ಮತ್ತೆ ಸ್ವಲ್ಪ ಖಾರದ ಪುಡಿ ಹಿಂಗೆ ಮೇಲೆ ಹಿಂಗೆ ಹಾಕ್ಬಿಟ್ಟು ಅದನ್ನ ಒಂದು ಬೌಲ್ಗೆ ಹಾಕೊಂಡು ತಿಂತಾ ಇರೋದು. ಕ್ರಿಸ್ಪಿ ಅಂಡ್ ಟೇಸ್ಟಿ. ಟೇಸ್ಟು ಕಹಿನೇ ಇರಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಸಬ್ಬಕ್ಕಿ ಮಸಾಲೆ ರೊಟ್ಟಿ ಮತ್ತು ಹೀರೆಕಾಯಿ ಬ್ರೋಕ್ಲಿ ಎಲ್ಲ ಗ್ರೇವಿ ಮಾಡಿದ್ದೀನಿ. ನೋಡಿ ಟೇಸ್ಟ್ ಹೇಗಿದೆ ಅಂತ. ತುಪ್ಪ ಕೂಡ ಇದೆ ಅದ್ರ ಜೊತೆ, ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ಅದನ್ನು ಬ್ಯಾಟಿಂಗ್ ಮಾಡ್ತೀನಿ, ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದೆಯಾ? ಏನಿದು ತುಪ್ಪನಲ್ವಾ? ಇದು ಬ್ರೋಕ್ಲಿ ಮತ್ತು ಹೀರೆಕಾಯಿ ಪಲ್ಯ. ಇದು ಮಸಾಲೆ ರೊಟ್ಟಿನಾ? ಬೆಳಗಿನ ತಿಂಡಿ. ತುಪ್ಪ ಇದಕ್ಕೆಲ್ಲ ಮಗನೆ, ನೀರು ಹಾಕೊಂಡು ಕುಡಿಲಿಕ್ಕೆ. ಹೌದಾ ಗೈಸ್? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.